ವಿಶ್ವದ ಅತ್ಯಂತ ಪ್ರಸಿದ್ಧ ನೈಸರ್ಗಿಕ ಅದ್ಭುತಗಳಲ್ಲಿ ಒಂದಾದ ನಯಾಗರ ಜಲಪಾತವು ಈ ಬಾರಿಯ ಚಳಿಗಾಲದಲ್ಲಿ ಅತ್ಯದ್ಭುತ ದೃಶ್ಯ ವೈಭವವಾಗಿ ರೂಪಾಂತರಗೊಂಡಿದೆ. ಇಲ್ಲಿನ ತಾಪಮಾನವು ಇದೇ ಮೊದಲ ಬಾರಿಗೆ ಕನಿಷ್ಠ ಮಟ್ಟಕ್ಕೆ ಇಳಿಯುತ್ತಿರುವುದರಿಂದ ಜಲಪಾತವು ನೀರಿನ ಬದಲು ಮಂಜುಗೆಡ್ಡೆಯ ಪದರಗಳಿಂದ ಆವೃತವಾಗಿದೆ. ಹರಿಯುವ ನೀರಿನಿಂದ ಉದ್ಭವವಾಗುವ ಮಂಜು ಗಾಳಿಗೆ ಸಿಲುಕಿ ಹೆಪ್ಪುಗಟ್ಟಿದೆ. ಜಲಪಾತದ ಸುತ್ತಲೂ ಕಣ್ಕೋರೈಸುವ ಮಿಂಚುವ ಮಂಜುಗೆಡ್ಡೆಗಳ ರಚನೆಯಾಗಿದೆ. ಈ ಅಪರೂಪದ ದೃಶ್ಯಗಳು ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಈವರೆಗೂ ಕಾಣದ ಪ್ರಕೃತಿಯ ಶಕ್ತಿ ಮತ್ತು ಸೌಂದರ್ಯವನ್ನು ವೀಕ್ಷಿಸಲು ಜನ ಮುಗಿಬೀಳುತ್ತಿದ್ದಾರೆ. ಚಳಿಗಾಲದ ಬಿರುಗಾಳಿ ಈ ಪ್ರದೇಶಕ್ಕೆ ಅಪ್ಪಳಿಸುತ್ತಲೇ ಇರುವುದರಿಂದ ನಯಾಗರ ಜಲಪಾತದಲ್ಲಿ ರೂಪುಗೊಂಡಿರುವ ಹಿಮಾವೃತ ಅದ್ಭುತ ಭೂಮಿ ಪ್ರಕೃತಿಯ ಗಾಂಭೀರ್ಯ ಮತ್ತು ಅನಿರೀಕ್ಷಿತ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಕಳೆದ ಹಲವಾರು ದಿನಗಳಿಂದ ದಕ್ಷಿಣ ಒಟಾರಿಯಾ ಪ್ರದೇಶವು ತೀವ್ರ ಶೀತವನ್ನು ಅನುಭವಿಸುತ್ತಿದೆ. ತಾಪಮಾನವು -20 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾಗಿದೆ. ದಪ್ಪ ಹಿಮದ ಪದರದಲ್ಲಿ ಮಂಜುಗೆಡ್ಡೆಯ ಶಿಲ್ಪಗಳು ಎಲ್ಲೆಡೆ ಆವರಿಸಿವೆ. ಪ್ರವಾಸಿಗರು ಮಂಜುಗೆಡ್ಡೆಯಿಂದ ಆವೃತವಾದ ಬಂಡೆಗಳು, ಮರಗಳು ಮತ್ತು ರೇಲಿಂಗ್ಗಳನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ. ಆದರೆ ಜಲಪಾತ ಸಂಪೂರ್ಣವಾಗಿ ಹೆಪ್ಪುಗಟ್ಟಿಲ್ಲ ಎಂದು ನಯಾಗರ ಪಾರ್ಕ್ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಬದಲಾಗಿ ತೀವ್ರ ಶೀತದಿಂದಾಗಿ ಮಂಜಿನಲ್ಲಿರುವ ನೀರಿನ ಹನಿಗಳು ಸಹಜವಾಗಿಯೇ ಹೆಪ್ಪುಗಟ್ಟಿವೆ. ಇದರಿಂದಾಗಿ ಜಲಪಾತವೇ ಸ್ತಬ್ಧವಾದಂತೆ ಭಾಸವಾಗುತ್ತಿದೆ. ಚಿತ್ತಾರ ನ್ಯೂಸ್ ಮಡಿಕೇರಿ.